ನಮಸ್ಕಾರ ವೀಕ್ಷಕರೇ. ಡಿವಿಜಿಯವರು ಬರೆದಂತಹ ಕಗ್ಗಗಳನ್ನು ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ಸೌಂದರ್ಯದ ಮಹಿಮೆ ಅನ್ನುವಂಥ ಒಂದು ವಿಷಯವನ್ನು ಆಯ್ದುಕೊಂಡು ಅದರಲ್ಲಿ ಬರುವ 4 ಕಗ್ಗಗಳನ್ನು ವಾಚನ ಮಾಡ್ತಾ ಇದ್ದೀನಿ. ಜೊತೆಗೆ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಆ ಕಗ್ಗಗಳು ಹೇಗಿದ್ದಾವೆ ಅಂತ ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಸೊಗಸು ಬೇಡದ ನರ ಪ್ರಾಣಿ ಎಲ್ಲಿ ಹುದಯ್ಯ, ಸೊಗಸು ಬೇಡದ ನರ ಪ್ರಾಣಿ ಎಲ್ಲಿ ಹುದಯ್ಯ, ಮಗುವೆ ಮುದುಕನೆ ಪುರಾಣಿಕ ಪುರೋಹಿತರೆ, ಜಗದ ಕಣ್ಣು ಇಣಿಕದ ಎಡೆ, ಜಗದ ಕಣ್ಣು ಇಣಿಕದ ಎಡೆ, ಮುಕುರದ ಎದುರೊಳು ನಿಂತು, ಮುಕುರದ ಎದುರೊಳು ನಿಂತು, ಮೊಗವ ತಿದ್ದುವರೆಲ್ಲ ಮಂಕುತಿಮ್ಮ, ಮುಖವ ತಿದ್ದುವರೆಲ್ಲ ಮಂಕುತಿಮ್ಮ. ಸೌಂದರ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸೌಂದರ್ಯದ ಕುರಿತು ಪ್ರಜ್ಞೆ ಇದ್ದೇ ಇರುತ್ತೆ ಅಂತಕ್ಕಂಥ ವಿಚಾರವನ್ನು ಡಿವಿಜಿಯವರು ಇಲ್ಲಿ ಹೇಳಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಂದ ಚಂದ ಬೇಕೇ ಬೇಕು ಅಂತಕ್ಕಂಥದ್ದು, ಯಾರಿಗೆ ಬೇಡ ಹೇಳಿ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳ್ತಕ್ಕಂಥದ್ದು. ಮಗು ಮುದುಕ ಜೊತೆಗೆ ಇಲ್ಲಿ ಪುರಾಣ ಹೇಳುವವರು ಜೊತೆಗೆ ಪುರೋಹಿತರಿಗೂ ಕೂಡ ಇವರೆಲ್ಲರೂ ಅಂದ ಚಂದವನ್ನು ಬಯಸುವವರೇ ಅಂತಕ್ಕಂಥದ್ದು. ಜೊತೆಗೆ ಯಾರೂ ನೋಡದಿರುವಾಗ ಕನ್ನಡಿ ಅಂದರೆ ಮುಕುರ ಅಂತಕ್ಕಂಥ ಪದವನ್ನು ಇಲ್ಲಿ ಬಳಸಿರ್ತಕ್ಕಂಥದ್ದು. ಮುಕುರ ಅಂದರೆ ಕನ್ನಡಿ, ಕನ್ನಡಿಯ ಮುಂದೆ ನಿಂತುಕೊಂಡು ತಮ್ಮ ಮುಖವನ್ನು ಸರಿಪಡಿಸಿಕೊಳ್ಳುತ್ತಾರೆ. ಸೌಂದರ್ಯ ಪ್ರಜ್ಞೆ ಎಲ್ಲರಲ್ಲಿಯೂ ಕೂಡ ಇದ್ದೇ ಇರುತ್ತೆ ಅಂತಕ್ಕಂಥದ್ದು. ಏನಾದರೂ ಕನ್ನಡಿಯನ್ನು ಕಂಡುಬಿಟ್ರೆ ಯಾರಿದ್ರೂ ಪರವಾಗಿಲ್ಲ, ಕನ್ನಡಿಯನ್ನು ನೋಡದೆ ಮುಂದೆ ಹೆಜ್ಜೆನೇ ಇಡೋದಿಲ್ಲ ಅಂತಕ್ಕಂಥ ಮಾತನ್ನು ಡಿವಿಜಿಯವರು ತುಂಬ ಸುಂದರವಾಗಿ ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ಮುಂದಿನ ಕಗ್ಗದಲ್ಲಿ ಯಾವ ರೀತಿಯಾಗಿ ತಮ್ಮ ವಿಚಾರಗಳನ್ನು ಅಭಿವ್ಯಕ್ತಪಡಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ತಿಂಗಳ 6ರ ದುಡಿತ ಚೆಂಗುಲಾಬಿಯ ಬೆಳೆತ, ತಿಂಗಳ 6ರ ದುಡಿತ ಚೆಂಗುಲಾಬಿಯ ಬೆಳೆತ, ಕಂಗೊಳಿಪುದು ಅದರ ಸಿರಿ ಅರೆಗಳಿಗೆ ಅಲರ್ ಓಳ್, ಕೊಂಗೊಳಿಪುದು ಅದರ ಸಿರಿ ಅರೆಗಳಿಗೆ ಅಲರ್ ಓಳ್, ಪೊಂಗುವ ಆನಂದವನು ಅದನು ಅನುಭವಿಸಿದನ್, ಪೊಂಗುವ ಆನಂದವನು ಅದನು ಅನುಭವಿಸಿದನ್, ಹಂಗಿಪನೆ ಕೃಪಣತೆಗೆ ಮಂಕುತಿಮ್ಮ, ಅಜನ ಹಂಗಿಪನೆ ಕೃಪಣತೆಗೆ ಮಂಕುತಿಮ್ಮ. ಸುಂದರವಾದಂತಹ ವಿಚಾರವನ್ನು ಇಲ್ಲೇ ಹೇಳ್ತಕ್ಕಂಥದ್ದು. 6 ತಿಂಗಳ ದುಡಿತದ ನಂತರ ಒಂದು ಚೆಂಗುಲಾಬಿಯನ್ನು ಬೆಳೀತಕ್ಕಂಥದ್ದನ್ನು ಕಾಣ್ತೀವಿ. ಅದರ ಸೊಬಗು ಸ್ವಲ್ಪ ಹೊತ್ತು ಮಾತ್ರ ಉಳಿತಕ್ಕಂಥದ್ದು. ಆಗ ಹೊಮ್ಮತಕ್ಕಂತಹ ಆನಂದವನ್ನು ಅನುಭವಿಸಿದವನು ಬ್ರಹ್ಮ. ಬ್ರಹ್ಮ ಅನ್ನೋದಕ್ಕೆ ಅಜನ ಅನ್ನೋ ಪದವನ್ನು ಇಲ್ಲಿ ಬಳಸಿರ್ತಕ್ಕಂಥದ್ದು. ಬ್ರಹ್ಮ ಅನುಭವಿಸಿದನು, ಜಿಪುಣನೆಂದು ಮೂದಲಿಸುವನೇನು ಅಂದರೆ ತೃಪಣ ಅಂದರೆ ಜಿಪುಣ. ಇಲ್ಲಿ 6 ತಿಂಗಳ ದುಡಿತದ ನಂತರ ಒಂದು ಚೆಂಗುಲಾಬಿಯನ್ನು ಬೆಳೀತಕ್ಕಂಥದ್ದು. ಅದರ ಸೊಬಗು ಮತ್ತು ಅದು ಹೂವಾಗಿ ಕಂಗೊಳಿಸ್ತಕ್ಕಂಥದ್ದು. ಆ ಹೂವಾಗಿ ಕಂಗೊಳಿಸಿದಾಗ ಆಗ ಅದರಿಂದ ಹೊಮ್ಮಿದ ಆನಂದವನ್ನು ಬ್ರಹ್ಮ ಆನಂದಿಸ್ತಕ್ಕಂಥದ್ದು. ಅದಕ್ಕಾಗಿ ಆತನಿಗೆ ಜಿಪುಣನೆಂದು ಮೂದಲಿಸಲಿಕ್ಕೆ ಆಗುತ್ತಾ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಬ್ರಹ್ಮನನ್ನು ಜಿಪುಣ ಅಂತ ಅನ್ನೋದಕ್ಕಾಗೋದಿಲ್ಲ. ಯಾಕಂದರೆ ಸೃಷ್ಟಿ ನಿಯಮ ಅಂತಕ್ಕಂಥದ್ದು, ಸೃಷ್ಟಿ ಯಾವ ರೀತಿಯಾಗಿ ಬರುತ್ತೋ ಆ ರೀತಿಯಾಗಿ ಹೋಗಬೇಕು ಅಂತಕ್ಕಂಥದ್ದು. ಬಹಳ ಸುಂದರವಾದಂಥ ವಿಚಾರವನ್ನು ಇಲ್ಲಿಯೂ ಕೂಡ
ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಮತ್ತೊಂದು ಕಗ್ಗದಲ್ಲಿ ಒಂದಿಷ್ಟು ವಿಚಾರಗಳನ್ನು ಅಭಿವ್ಯಕ್ತಪಡಿಸಿದ್ದಾರೆ. ಬಾಂದಳದ ಬಾಗು ರವಿಕಿರಣದ ನೀಳ್ಕೋಲು. ಬಾಂದಳದ ಬಾಗು ರವಿಕಿರಣಗಳ ನೀಳ್ಕೋಲು. ಇಂದು ಮಣಿ ನುಣ್ಪು ತಾರೆಗಳ ಕಣ್ಮನಿಗೂ. ಇಂದು ಮಣಿ ನುಣ್ಪು ತಾರೆಗಳ ಕಣ್ಮಿನಿಗೂ. ಚಂದದ ಅಂಗಾಂಗ ಭಾವದಿ. ಚಂದದ ಅಂಗಾಂಗ ಭಾವದಿ ಮೊದಲ ಪಾಠವಿವು ಸೌಂದರ್ಯ ಗುರು ಪ್ರಕೃತಿ. ಸೌಂದರ್ಯ ಗುರು ಪ್ರಕೃತಿ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಇಲ್ಲಿಯೂ ಕೂಡ ತುಂಬ ಸುಂದರವಾದಂಥ ವಿಚಾರಗಳನ್ನು ಹೇಳ್ತಕ್ಕಂಥದ್ದು. ಆಕಾಶದ ಬಾಂದಳ ಅಂದರೆ ಆಕಾಶ, ಆಕಾಶದ ಬಾಗುವಿಕೆ, ಸೂರ್ಯನ ಕಿರಣಗಳ ನೇರವಾದಂತಹ ರೇಖೆ, ಚಂದ್ರನ ಸೌಮ್ಯವಾದಂತಹ ನುಣುಪಾದಂತಹ ನೋಟ ಮತ್ತು ನಕ್ಷತ್ರಗಳ ಮಿಂಚುವಿಕೆ, ಪ್ರಕೃತಿಯಲ್ಲಿ ಚಲುವಿನ ಅಂಗಾಂಗ ಭಾವಗಳ ಮೊದಲ ಪಾಠಗಳು ಇವು ಸೌಂದರ್ಯಕ್ಕೆ ಗುರು ಪ್ರಕೃತಿಯೇ. ಪ್ರಕೃತಿಯಲ್ಲಿ ಚಲುವಿನ ಅಂಗಾಂಗ ಭಾವಗಳ ಮೊದಲ ಪಾಠಗಳು ಇವು ಈ ಸೌಂದರ್ಯಕ್ಕೆ ಗುರು ಪ್ರಕೃತಿಯೇ. ಬಾಂದಳ ಆಗಿರಬಹುದು, ಸೂರ್ಯನ ಕಿರಣಗಳಾಗಿರಬಹುದು, ಜೊತೆಗೆ ಚಂದ್ರನ ನುಣುಪಾದ ನೋಟ ಆಗಿರಬಹುದು, ಅದರ ಜೊತೆಗೆ ನಕ್ಷತ್ರಗಳ ಮಿನುಗುವಿಕೆ, ಇವೆಲ್ಲವೂ ಕೂಡ ಪ್ರಕೃತಿಯ ಸೌಂದರ್ಯ. ಈ ಪ್ರಕೃತಿ ಮುಂದೆ ಮನುಷ್ಯ ಕೆಲವು ಸಾರಿ ಮಗುವಾಗಿ ಹೋಗ್ಬಿಡ್ತಾನೆ ಅಂತಕ್ಕಂಥದ್ದು ಕೂಡ ನಿಜ. ಪ್ರಕೃತಿ ಸೌಂದರ್ಯದಲ್ಲಿ ಮನುಷ್ಯ ಕಳೆದು ಹೋಗ್ಬಿಡ್ತಾನೆ ಅಂತ ಒಂದು ಪ್ರಕೃತಿಯಲ್ಲಿಯೂ ಕೂಡ ಸೌಂದರ್ಯ ಅಡಗಿದೆ. ಮನುಷ್ಯನಷ್ಟೇ ಅಲ್ಲ, ಮನುಷ್ಯನ ಜೊತೆಗೆ ಪ್ರಕೃತಿಯಲ್ಲಿಯೂ ಕೂಡ ಸೌಂದರ್ಯ ಅಡಗಿದೆ ಅಂತಕ್ಕಂಥ ವಿಚಾರವನ್ನ ಇಲ್ಲೇ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಮತ್ತೊಂದು ಕಗ್ಗದಲ್ಲಿ ಮತ್ತೊಂದಿಷ್ಟು ವಿಚಾರಗಳನ್ನ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದು. ಕ್ಷಣ ಅದು ಒಂದೇ ಅನಂತ ಕಾಲ ತಾನಾಗುವುದು. ಕ್ಷಣ ಅದು ಒಂದೇ ಅನಂತ ಕಾಲ ತಾನಾಗುವುದು. ಅನುಭವಕ್ಕೆ ಸತ್ವ ಶಿವ ಸುಂದರಗಳ್ ಅಮರೆ. ಅನುಭವಕ್ಕೆ ಸತ್ವ ಶಿವ ಸುಂದರಗಳ್ ಅಮರೆ. ಮನ ತುಂಬ ಶಶಿಯಾಗಿ ನೆನಪು ಅಮೃತವಾಗುವುದು. ನೆನಪು ಅಮೃತವಾಗುವುದು. ಕ್ಷಣದೊಳ್ ನಮ್ಮ ಅನುಭವಗಳನ್ನು ಸತ್ಯ ಶಿವ ಸುಂದರಗಳು ತುಂಬಿಕೊಂಡರೆ, ನಮ್ಮ ಅನುಭವಗಳನ್ನು ಸತ್ಯ ಶಿವ ತುಂಬಿಕೊಂಡರೆ ಮನಸ್ಸು ಆಹ್ಲಾದಕರವಾಗಿ ನಾವು ಕ್ಷಣಗಳನ್ನು ಸದಾಕಾಲ ನೆನಪಿಸಿಕೊಂಡು ಸವಿಯುತ್ತಿರುವಂತೆ ಆಗುತ್ತದೆ. ಆವಾಗ ಅದು ಕೊನೆಯಿಲ್ಲದ ಅನಂತ ಕಾಲವೆಂದು ತೋರುತ್ತದೆ. ಮನಸ್ಸಿನಲ್ಲಿ ಚಂದ್ರನ ಶೀಲತೆಯು ತುಂಬಿಕೊಂಡರೆ, ಮನಸ್ಸಿನಲ್ಲಿ ಚಂದ್ರನ ಶೀಲತೆಯು ತುಂಬಿಕೊಂಡರೆ ನೆನೆಸಿಕೊಳ್ಳುವುದು ಅಮೃತದ ಸವಿದಂತೆನಿಸುತ್ತದೆ. ನೆನಪಿಸಿಕೊಳ್ಳುವುದು ಅಮೃತವನ್ನು ಸವಿದಂತೆನಿಸುತ್ತದೆ. ಈ ರೀತಿಯಾಗಿ ಒಂದು ಕ್ಷಣದ ಅನುಭವವು ಅಕ್ಷಯವಾಗಿ ಪರಿಣಮಿಸುತ್ತದೆ. ಇಲ್ಲಿಯೂ ಕೂಡ ಬಹಳ ಸುಂದರ ಮತ್ತು ಸೂಕ್ಷ್ಮವಾದಂತಹ ವಿಚಾರಧಾರೆಗಳನ್ನು ಹೊರಹೊಮ್ಮಿಸ್ತಕ್ಕಂಥದ್ದನ್ನು ಕಾಣ್ತೀವಿ. ಇಂಥ ವಿಚಾರಗಳನ್ನು ನಮಗೆ ಕೊಡಮಾಡಿದ DVG ಅವರಿಗೆ ಅನಂತ ಧನ್ಯವಾದಗಳು. ಜೊತೆಗೆ ಇಲ್ಲಿಯವರೆಗೆ ಆಲಿಸಿದ ಎಲ್ಲ ಸಹೃದಯಿಗಳಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ ಮತ್ತೊಂದಿಷ್ಟು ಕಗ್ಗಗಳನ್ನು ವಾಚನ ಮಾಡ್ತಾ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.